Friends and students, today we learn question tag in different tense forms. The question tag is simple short questions, which makes the statements confirm. To confirm the statements, we ask such a question tag. ನಾವು ಕ್ವಶನ್ ಟ್ಯಾಗ್ನ ಏನಕ್ಕೆ ಬಳಸ್ತೀವಿ? ಕ್ವಶನ್ ಟ್ಯಾಗ್ ಅಂದರೆ ಏನು? ಸಣ್ಣ ಪ್ರಶ್ನೆಗಳು ಮತ್ತು ಅವುಗಳನ್ನ ಕನ್ಫರ್ಮ್ ಅಂದರೆ ಅವನ್ನ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಕೇಳುವಂಥವನ್ನ. ಈ ಸೆಂಟೆನ್ಸ್ ನಿಮ್ಗೆ ಏನಾದರೂ ಹೇಳ್ತೀರಿ, ಏನಾದ್ರು ಹೇಳಿದಾಗ ಅದನ್ನು ಖಾತ್ರಿಪಡಿಸ್ಕೊತೀರಿ, ಹೌದಾ ಅಂತ. ಸೊ ಹೌದಾ ಅಂತಂದಾಗ ಇಸ್ ಇಟ್, ಹೌದಲ್ವಾ, ಇಸ್ ಇಟ್ ನಾಟ್, ಆ ಥರ ನಾವು ಏನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳ್ತೀವಿ, ಅದನ್ನು ನಾವು ಕ್ವಶನ್ ಟ್ಯಾಗ್ಸ್ ಅಂತ ನಾವು ಕರಿತೀವಿ. ಇಂಗ್ಲೀಷಲ್ಲೂ ಅದೇ ಥರ ನಾವು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಇಯರ್ ಆರ್ ಕ್ವಶನ್ ಟ್ಯಾಗ್ ಇನ್ ಡಿಫ್ರೆಂಟ್ ಟೆನ್ಸ್ ಫಾರ್ಮ್. ಬೇರೆ ಬೇರೆ ಟೆನ್ಸ್ ಫಾರ್ಮಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಕಲ್ತಿದ್ದೀನಿ, ಈಗಲೂ ನಾವು ಕಲ್ತ್ಕೊಳ್ಳೋಣ. ಮೊದಲು ಈ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಕಲ್ತ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟಲ್ಲಿ ಹೇಗೆ? ಸುರೇಶ್ ಡಸ್ ನಾಟ್ ಕಮ್. ಸುರೇಶ್ ಡಸ್ ನಾಟ್ ಕಮ್. ಸುರೇಶ್ ಬರುವುದಿಲ್ಲ. ಸುರೇಶ್ ಬರುವುದಿಲ್ಲ. ಅದಕ್ಕೆ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗಿ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ನೋಡಿ, ಇಲ್ಲಿ ಡಸ್ ನಾಟ್ ಅಂತ ಇದ್ರೆ ಆದರೆ ನಾವು ಏನು ಮಾಡ್ತೀವಿ? ಕ್ವಶನ್ ಟ್ಯಾಗಲ್ಲಿ ಡಸ್ ಸುರೇಶ್ ಬದಲು ಈ ಡಸ್ ಸುರೇಶ್ ಅಂತ ಆಗ್ತೀವಿ. ನೆಕ್ಸ್ಟ್ ನೋಡೋಣ. ಲತಾ ಸಿಂಗ್ಸ್ ಎ ಸಾಂಗ್ಸ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ಲತಾ ಸಿಂಗ್ಸ್ ಎ ಸಾಂಗ್. ಲತಾ ಒಂದು ಹಾಡನ್ನು ಆಡುತ್ತಾಳೆ. ಇದಕ್ಕೆ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ ನಾವು ವರ್ಬ್ನ ನೋಡಿದ ತಕ್ಷಣ ವಿ ಕನ್ಫರ್ಮ್ ಇಸ್ ಎ ಸಿಂಪಲ್ ಪ್ರೆಸೆಂಟ್. ಸಿಂಗ್ಸ್ ಸಿಂಪಲ್ ಪ್ರೆಸೆಂಟಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ಸಿಂಗ್ಯುಲರ್ಗೆ ನಾವು ಡಸ್ ಯೂಸ್ ಮಾಡ್ತೀವಿ. ಈಗ ಸುರೇಶ್ಗೆ ಹೇಗೆ ಡಸ್ ಅಂತ ಯೂಸ್ ಮಾಡಿದ್ವು, ಲತಾ ಸಿಂಗ್ಸ್ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಡಸ್ ಯೂಸ್ ಮಾಡ್ತೀವಿ. ಪಾಸಿಟಿವ್ ಇರೋದ್ರಿಂದ ಇಲ್ಲಿ ನಾವೇನು ಮಾಡ್ತೀವಿ? ನೆಗೆಟಿವ್ ಯೂಸ್ ಮಾಡ್ತೀವಿ. ಡಸ್ ನಾಟ್. ಲತಾ ಆಸ್ ಎ ಶಿ. ಲತಾ ಹುಡುಗಿ ಆಗಿರೋದ್ರಿಂದ ಶಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಡಸ್ ನಾಟ್ ಶಿ. ನೆಕ್ಸ್ಟ್ ನೋಡಿ, ದೇ ಇನ್ವೈಟ್ ಆಲ್ ದೇರ್ ಫ್ರೆಂಡ್ಸ್. ಅವರು ಅವರ ಸ್ನೇಹಿತರೆಲ್ಲರನ್ನೂ ಆಹ್ವಾನಿಸಿದ್ರು. ದೇ ಅನ್ನೋದು ಪ್ಲೂರಲ್. ಸೊ ಪ್ಲೂರಲ್ ಆಗಿದ್ದಾಗ ನಾವೇನು ಮಾಡ್ತೀವಿ? ಡೂ ಯೂಸ್ ಮಾಡ್ತೀವಿ. ದೇ ಇನ್ವೈಟ್ ಇದು ಪಾಸಿಟಿವ್ ಇರೋದ್ರಿಂದ ನಾವೇನು ಮಾಡ್ತೀವಿ? ನೆಗೆಟಿವ್ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ಡು ನಾಟ್ ದೇ ಈ ರೀತಿ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ವಿ ಡೋಂಟ್ ಆನ್ಸರ್ ಇಟ್. ವಿ ಪ್ಲೂರಲ್ ಆಗಿರೋದ್ರಿಂದ ಡು ನಾಟ್ ಯೂಸ್ ಮಾಡಿದ್ವಿ, ಇಲ್ಲಿ ಡಸ್ ನಾಟ್ ಯೂಸ್ ಮಾಡಿದ್ವಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಡಸ್ ಯಾವಾಗ ಯೂಸ್ ಮಾಡಬೇಕು, ಡೂ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ. ನೀವು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ವಿ ಡು ನಾಟ್ ಆನ್ಸರ್ ಇಟ್. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕು? ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ ಆಗಿ ಕ್ವಶನ್ ಮಾಡಬೇಕು. ಡು ವಿ ಅಂದರೆ ನಾವು ಆನ್ಸರ್ ಮಾಡ್ತೀವಾ, ಮಾಡಲ್ಲ ಅಂತ ಹೇಳೋದಕ್ಕೆ ಮಾಡ್ತೀವಾ ಅಂತ ನಾವು ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಸಿಂಪಲ್ ಪಾಸ್ಟಲ್ಲಿ ಹೇಗೆ ಕ್ವಶನ್ ಟ್ಯಾಗ್ನ ಮಾಡಬೇಕು? ದೇ ಡಿಡ್ ನಾಟ್ ಕ್ಯಾನ್ಸಲ್ ದ ಟಿಕೆಟ್ಸ್. ನೆಗೆಟಿವ್ ಇದೆ, ಡಿಡ್ ಬಂದಿರೋದೇ ಗೊತ್ತಾಗುತ್ತೆ ನಮಗೆ. ಇದು ಸಿಂಪಲ್ ಪಾಸ್ಟಲ್ಲಿ ಡಿಡ್ ನೆಗೆಟಿವ್ಗೆ ಡಿಡ್ ಬರುತ್ತೆ. ಪಾಸಿಟಿವ್ಗೆ ಅಡ್ಮಿಟೆಡ್ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ನ ಬಳಸಿರ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಹೇಗೆ ಕ್ವಶನ್ ಟ್ಯಾಗ್ ಮಾಡೋದು? ದೇ ಡಿಡ್ ನಾಟ್ ಕ್ಯಾನ್ಸಲ್ ದ ಟಿಕೆಟ್. ಡಿಡ್ ಆಲ್ರೆಡಿ ಇದೆ, ಡಿಡ್ ನಾಟ್ ಬೇಡ. ಡಿಡ್ ದೇ ಇದೆ ಕ್ವಶನ್ ಟ್ಯಾಗ್. ಡಿಡ್ ದೇ ಹೌದಾ ಅಂತ. ಡಿಡ್ ದೇ ಅಂತಂದರೆ ಅವರು ಕ್ಯಾನ್ಸಲ್ ಮಾಡಿದ್ರಾ ಅನ್ನೋಂಥದ್ದನ್ನು ನಾವು ಕೇಳ್ತೀವಿ. ಈ ಅಡ್ಮಿಟೆಡ್ ಟು ಕಾಲೇಜ್. ಅವನು ಕಾಲೇಜ್ಗೆ ಅಡ್ಮಿಟ್ ಆದ, ಅವನು ಕಾಲೇಜ್ಗೆ ಅಡ್ಮಿಟ್ ಆದ. ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ಅಡ್ಮಿಟ್ ಆಗಲಿಲ್ವಾ ಅಂತ ಕೇಳ್ತೀವಿ, ಕನ್ಫರ್ಮ್ ಮಾಡ್ಕೋತೀವಿ ಆಗಲಿಲ್ವಾ ಅಂತ ಅವನು. ಅದಕ್ಕೆ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದರೆ ಡಿಡ್ ನಾಟ್ ಈ ಅಂತ ನಾವು ಕ್ವಶನ್ ಟ್ಯಾಗ್ನ ಮಾಡ್ಬೋದು. ಅವನು ಆಗಲಿಲ್ವಾ, ಆದ ಅಂತ ಅನ್ನೋದಕ್ಕೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೋತೀವಿ. ಆಗಲಿಲ್ವಾ ಅಂತಾಗ ಇಲ್ಲ ಆದ ಅಂತ ಹೇಳ್ತಾರೆ, ಅದಕ್ಕೆ ಕನ್ಫರ್ಮ್ ಮಾಡೋದಕ್ಕೆ ಈ ಥರ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ನೆಕ್ಸ್ಟು, ಸಿ ಸ್ಮೈಲ್ಡ್ ಅಟ್ ಅಸ್. ಅವಳು ನಮ್ಮ ಕಡೆ ನೋಡಿ ನಕ್ಕಳು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಹೌದಾ ಅವಳು ನಕ್ಕಲ. ಡಿಡ್ ನಾಟ್ ಶಿ ಅಂತ ನಾವು ಮಾಡ್ಬೋದು. ಯಾಕೆ? ಪಾಸಿಟಿವ್ ಇರೋದ್ರಿಂದ ಡಿಡ್ ನಾಟ್ ಶಿ ಅಂದರೆ ಅವಳು ನಗ್ಲಿಲ್ವಾ, ಅವಳು ನಕ್ಕುದ್ಲು. ಕನ್ಫರ್ಮ್ ಮಾಡ್ಕೋತೀವಿ. ನಗ್ಲಿಲ್ವಾ ಅಂತ ಕೇಳಿ ನಕ್ಕುದ್ಲು ಅಂತ ನಾವು ಕನ್ಫರ್ಮ್ ಮಾಡ್ಕೋತೀವಿ. ನೋಡಿ, ವಿ ಡಿಡ್ ನಾಟ್ ಸಿ ಇಟ್. ನಾವು ಅದನ್ನು ನೋಡಲಿಲ್ಲ. ಅದು ನೋಡಲಿಲ್ವಾ ಅನ್ನೋದಕ್ಕೆ ನೋಡಿದ್ರಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ನೋಡಿದ್ರಾ ಅಂದಾಗ ಅವರು ಇಲ್ಲ ನೋಡಲಿಲ್ಲ ಅಂತ ಹೇಳ್ತೀವಿ. ನೆಗೆಟಿವ್ ಇದ್ದಾಗ ನಾವು ಪಾಸಿಟಿವ್ ಆಗಿ ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ಡಿಡ್ ವಿ ಅಂತ ನಾವು ಕ್ವಶನ್ ಟ್ಯಾಗ್ನ
ಮಾಡಿದ್ವಿ. ಸೊ ಇದಿಷ್ಟು ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಆಯಿತು, ಸಿಂಪಲ್ ಪಾಸ್ಟ್ ಆಯಿತು. ನೋಡಿ, ಇದು ಕಂಟಿನ್ಯೂಸ್ ಫಾರ್ಮ್, ಏನು ಪ್ರೆಸೆಂಟ್ ಇರ್ಬೋದು, ಪಾಸ್ಟ್ ಇರ್ಬೋದು, ಫ್ಯೂಚರ್ ಇರ್ಬೋದು. ಅವುಗಳಲ್ಲಿ ಈಗ ಪ್ರೆಸೆಂಟಲ್ಲಿ ನಾವು ನೋಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಇನ್ ಎ ಸ್ಕೂಲ್, ಐ ಆಮ್ ವರ್ಕಿಂಗ್ ಇನ್ ಎ ಸ್ಕೂಲ್, ನಾನು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದಾಗ ಆ್ಯಮ್ಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಅಂತಂದಾಗ ಆ್ಯಮ್ಗೆ ನಾವು ಆರ್ ಬಳಸ್ತೀವಿ. ಇದನ್ನು ತಿಳ್ಕೊಳ್ಳಿ. ಆ್ಯಮ್ ಬಂದಾಗ ನಾವು ಆ್ಯಮ್ ಹಾಕಲ್ಲ, ಆರ್ ನಾಟ್ ಹೈ, ಆರ್ ನಾಟ್ ಐ ಅನ್ನೋದನ್ನ ಹಾಕ್ತೀವಿ. ಇದೊಂದು ಜ್ಞಾಪಕ ಇಟ್ಕೋಬೇಕು ನೀವು. ಆ್ಯಮ್ ಬಂದಾಗ ಐ ಆಮ್ ವರ್ಕಿಂಗ್ ಅಂತ ಅಂದಾಗ ಆ್ಯಮ್ ಬದಲು ಆರ್ ಹಾಕಬೇಕು, ಆರ್ ನಾಟ್ ಹೈ ಅನ್ನೋದು ನಾವು ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ನೋಡಿ, ಈ ಸ್ಟಡಿಯಿಂಗ್ ಡಿಗ್ರಿ, ಅವನು ಡಿಗ್ರಿಯನ್ನು ಓದ್ತಾ ಇದ್ದಾನೆ ಅಂದಾಗ ಇದು ಕ್ವಶನ್ ಟ್ಯಾಗ್ ಪಾಸಿಟಿವ್ ಇದೆ. ಇಲ್ಲಿ ಹೇಗೆ ನೆಗೆಟಿವ್ ಮಾಡಿದ್ವು, ಇಲ್ಲೂ ನೆಗೆಟಿವ್ ಮಾಡಬೇಕು. ಇಲ್ಲಿ ಆ್ಯಮ್ಗೆ ಆರ್ ಬಳಸಿದ್ವು, ಇಲ್ಲಿಗೆ ಇಸ್ನೇ ಬೆಳೆಸ್ತೀವಿ. ಸಿಂಗ್ಯುಲರ್ಗೆ ಇಸು, ಪ್ಲೂರಲ್ಗೆ ಆರು. ನೋಡಿ, ಈಸ್ ನಾಟ್ ಈ, ಅವನು ಸ್ಟಡಿ ಮಾಡ್ತಿಲ್ವಾ ಅಂತ, ಸ್ಟಡಿ ಮಾಡ್ತಿಲ್ವಾ, ಮಾಡ್ತಿದ್ದಾನೆ, ಈಸ್ ಸ್ಟಡಿಯಿಂಗ್ ಅಂತ ಅವ್ರು ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದಟ್ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ನೆಗೆಟಿವ್ ಇದೆ, ಅದನ್ನು ನಾವು ಪಾಸಿಟಿವ್ ಆಗಿ ಹೇಗೆ ಮಾಡಬೇಕು. ಇಲ್ಲೇ ನೋಡಿ, ಆರ್ ವಿ ಅನ್ನೋದೇ ಕ್ವಶನ್ ಟ್ಯಾಗ್ ಆಗುತ್ತೆ. ಇದನ್ನು ನಾವು ARE ಈ ಮೊದಲನೇದು ಕ್ಯಾಪಿಟಲ್ ಬರಿಬೋದು. ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಅಂತ ಅಂದಾಗ ಹೇಗೆ ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕು. ಪಾಸಿಟಿವ್ ಇದೆ, ಅದನ್ನು ಮಾಡುವಂಥ ಟೈಮಲ್ಲಿ ನೆಗೆಟಿವ್ ಆಗಿ ನಾವು ಕ್ವಶನ್ ಟ್ಯಾಗ್ ಮಾಡ್ತೀವಿ. ಆರ್ ನಾಟ್ ದೇ ಅಂತ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಸಿ ಈಸ್ ನಾಟ್ ಸ್ಟೇಯಿಂಗ್ ಇಯರ್, ನೆಗೆಟಿವ್ ಇದೆ, ಆಗ ನಾವೇನು ಮಾಡ್ತೀವಿ, ಈಸ್ ಶಿ ಆ ರೀತಿ ನಾವು ಕ್ವಶನ್ ಟ್ಯಾಗ್ನ ಮಾಡ್ತೀವಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ನೋಡಿದ್ವಿ. ಈಗ ನಾವು ನೋಡ್ತಿರೋವೆಲ್ಲ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾಡ್ತಾ ಇರುವಂಥದ್ದನ್ನ ನೋಡ್ತೀವಿ. ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್, ವರ್ರಿ ಬಂದಿದೆ, ಆದರೆ ಏನು ಪ್ರಾಬ್ಲಮ್ ಇಲ್ಲ. ನಾವು ನೆಗೆಟಿವ್ ಪಾಸಿಟಿವ್ ಕ್ವಶನ್ ಇದ್ದರೆ ನೆಗೆಟಿವ್ ಮಾಡ್ತೀವಿ. ವರ್ ನಾಟ್ ದೇ. ಅದೇ ರೀತಿ ನೋಡಿ, ಐ ವಾಸ್ ವಾಚಿಂಗ್ ಬರ್ಡ್, was not high. Next, he was very much happy, was not he, ಅವನು ಹ್ಯಾಪಿ ಆಗಿಲ್ವಾ ಅಂತ ಕನ್ಫರ್ಮ್ ಮಾಡ್ಕೋತೀವಿ ಅಷ್ಟೇ. ವಾಸ್ ನಾಟ್ ಈ. ನೆಕ್ಸ್ಟ್ ನೋಡಿ, ವಿ ವರ್ ನಾಟ್ ಬೈಯಿಂಗ್ ದಟ್ ಹೌಸ್, ನೆಗೆಟಿವ್ ಇದೆ, ಪಾಸಿಟಿವ್ ಆಗಿ ಮಾಡ್ತೀವಿ. ವರ್ ವಿ, ನಾವು ಕೊಂಡ್ಕೊಳ್ತಿದ್ದೀವಾ, ವರ್ ವಿ ಅಂತ ಕನ್ಫರ್ಮ್ ಮಾಡ್ಕೊಳ್ದು. ಶಿ ವಿಲ್ ಕಮ್ ಟುಡೇ, ಇದು ಫ್ಯೂಚರ್ ಟೆನ್ಸಲ್ಲಿ ಇರುವಂಥದ್ದನ್ನ ನೋಡ್ತೀವಿ. ಈ ಫ್ಯೂಚರ್ ಟೆನ್ಸಲ್ಲಿ ಯಾವ ರೀತಿ, ವಿಲ್ ನಾಟ್ ಶಿ, ಅವಳು ಇವತ್ತು ಬರ್ತಾಳ, ವಿಲ್ ನಾಟ್ ಶಿ ಬರಲ್ವಾ ಅಂತಂದರೆ ಅವಳು ಬರ್ತಾಳೆ ಅಂತ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟು, ವಿ ಶೆಲ್ ಗೋ ಟು ದ ಮೂವಿ, ಶೆಲ್ ನಾಟ್ ವಿ, ಹೋಗಲ್ವಾ, ನಾವು ಹೋಗಲ್ವಾ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಶೆಲ್ ನಾಟ್ ವಿ, ನಾವು ಹೋಗಲ್ವಾ ಅಂತ. ನೆಕ್ಸ್ಟು, ಈ ಶೆಲ್ ನಾಟ್ ಅಟೆಂಡ್ ದ ಮ್ಯಾರೇಜ್, ಅವನು ಮ್ಯಾರೇಜ್ಗೆ ಅಟೆಂಡ್ ಆಗಲ್ಲ, ಆಗ್ತಾನ ಅಂತ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೋತೀವಿ. ಏನಂತ, ಶೆಲ್ ಈ ಅಟೆಂಡ್ ಆಗ್ತಾನ ಅಂತಂದರೆ ಇಲ್ಲ ಅಂತ ಅವನು ಹೇಳ್ದು ಕನ್ಫರ್ಮೇಷನ್ ಕೊಡ್ತಾನೆ. ನೆಕ್ಸ್ಟ್ ನೋಡಿ, ಪರ್ಫೆಕ್ಟ್ ಟೆನ್ಸ್, ಎಲ್ಲ ಪರ್ಫೆಕ್ಟ್ ಟೆನ್ಸ್ ಅಂತ ನಾವಿಲ್ಲಿ ಮಾಡಿದ್ವಿ. ವಿ ಹ್ಯಾವ್ ಜಾಯಿನ್ ದ ಕಾಲೇಜ್, ಹ್ಯಾವ್ ನಾಟ್ ವಿ, ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಅಲ್ಲಿ ಮಾಡ್ತೀವಿ. ಹ್ಯಾವ್ ನಾಟ್ ವಿ ಅಂತ ನಾವು ಮಾಡಿ. ನೆಕ್ಸ್ಟ್ ನೋಡಿ, ಸಿ ಹ್ಯಾಸ್ ನಾಟ್ ಮ್ಯಾರಿಡ್, ನೆಗೆಟಿವ್ ಇದೆ, ಆಗ ನಾವು ಇದನ್ನ ಪಾಸಿಟಿವ್ ಆಗಿ ಮಾಡ್ತೀವಿ. ಹ್ಯಾಸ್ ಶಿ. ನೆಕ್ಸ್ಟ್ ನೋಡಿ, ಈ ಹ್ಯಾಡ್ ಎಕ್ಸ್ಪ್ರೆಸ್ಡ್ ದಟ್, ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಹ್ಯಾಡ್ ನಾಟ್ ಈ, ಪಾಸಿಟಿವ್ ಇದೆ, ನಾವು ಅದನ್ನು ನೆಗೆಟಿವ್ ಆಗಿ ಮಾಡ್ತೀವಿ. ಹ್ಯಾಡ್ ನಾಟ್ ಈ. ನೆಕ್ಸ್ಟ್ ನೋಡಿ, ವಿ ಹ್ಯಾಡ್ ನಾಟ್ ಪ್ರಾಕ್ಟಿಸ್ಡ್ ದ ಸಾಂಗ್, ನೆಗೆಟಿವ್ ಇದೆ, ಅದನ್ನ ನಾವೇನು ಮಾಡ್ಬೋದು, ಆ್ಯಡ್ ವಿ ಅಂತ ಮಾಡ್ಬೋದು. ನೆಕ್ಸ್ಟ್ ನೋಡಿ, ವಿ ಹ್ಯಾವ್ ನೆವರ್ ಗಾನ್ ದೇರ್. ಸಿ, ನೆವರ್ ಅಂದರೆ ಅರ್ಥ ಏನು ಅಂದರೆ ನಾಟ್ ಅಂತಲೇ ಅರ್ಥ. ಅವಾಗ ಏನು ಮಾಡಬೇಕು, ನಾವು ಪಾಸಿಟಿವ್ ಆಗೇ ಮಾಡಬೇಕು. ನೆವರ್ ಅನ್ನೋದು ನೆಗೆಟಿವ್ ಆಗಿ ಬಂದಿದೆ, ನೆವರ್ ಅನ್ನೋದನ್ನ ನಾಟ್ ಅಂತ ತಿಳ್ಕೊಂಡು ಹ್ಯಾವ್ ವಿ ಅಂತ ಪಾಸಿಟಿವ್ ಆಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಐ ಆಮ್ ಲೇಟ್. ಸಿ, ಪುನಃ ಇದು ಬಂದಿದೆ, ಆಮ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿದೆ, ಆರ್ ನಾಟ್ ಐ ಅಂತಲೇ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡಿ, ಕ್ವಶನ್ ಟ್ಯಾಗ್ ಇನ್ ಇಂಪೆರಿಟಿವ್ ಆ್ಯಂಡ್ ಇನ್ವೈಟೇಷನ್ಸ್. ಇಂಪೆರಿಟಿವ್ ಆ್ಯಂಡ್ ಇನ್ವಿಟೇಷನ್ ಅಂದರೆ, ಇಂಪೆರಿಟಿವ್ ಅಂದರೆ ಕಮೆಂಡು ರಿಕ್ವೆಸ್ಟ್ ಅಂತ, ಕಮೆಂಡು ಮತ್ತು ರಿಕ್ವೆಸ್ಟ್
ಗಳು ಬಂದಾಗ ಹೇಗೆ ಮಾಡಬೇಕು, ಇನ್ವಿಟೇಷನ್ ಆಫರ್ ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವು ಕೊಟ್ಟಿದ್ದೀವಿ. ಓಪನ್ ದ ಡೋರ್, ಆರ್ಡರ್ ಮಾಡೋದು, ಓಪನ್ ದ ಡೋರನ್ನು ತೆಗಿ ಅಂತ ಹೇಳಿದಾಗ ನಾವು ವಿಲ್ ಈ ಆರ್ ಶಿ, ವಿಲ್ ಈ ಆರ್ ಶಿ, ಅಥವಾ ನಾವೇನು ಮಾಡ್ಬೋದು ಅದ್ರ ಬದಲು ಬೆಟರ್ ವಿಲ್ ಯು ಅಂತ ನಾವು ಮಾಡ್ಬೋದು. ವಿಲ್ ಯು ಅಂತಲೇ ಮಾಡಿ, ವಿಲ್ ಯು ಅಥವಾ ವಿಲ್ ನಾಟ್ ಯು ಎರಡನ್ನೂ ಮಾಡ್ಬೋದು. ಡೋಂಟ್ ಥ್ರೋ ವೇಸ್ಟ್, ಡೋಂಟ್ ಥ್ರೋ ವೇಸ್ಟ್. ಶೆಲ್ ಯು ಅಥವಾ ವಿಲ್ ಯು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಲೆಟ್ಸ್ ಗೋ ಔಟ್ ಫಾರ್ ಎ ವಾಕ್. ಇದು ಈ ಥರ ಲೆಟ್ಸ್ ಗೋ ಔಟ್ ಫಾರ್ ಎ ವಾಕ್ ಹೋಗೋಣ ಅಂತ ಹೇಳುವಾಗಲೂ ಅಷ್ಟೇ ಶೆಲ್ ಯು ಆರ್ ಶೆಲ್ ವಿ ಬರಿಬೋದು. ವಿಲ್ ಯು ಅಂತ ನಾವು ಕ್ವಶನ್ ಟ್ಯಾಗ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಹ್ಯಾವ್ ಎ ಕಪ್ ಆಫ್ ಟೀ. ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಲ್ಲ, ವರ್ಬ್ ಆಗಿ ಬಳಸ್ತಾ ಇದ್ವಿ. ಹ್ಯಾವ್ ಅಂತಾಗಲೂ ಅಷ್ಟೇ ನಾವು ವಿಲ್ ಯು ಅಥವಾ ವಿಲ್ ನಾಟ್ ಯು ಅಂತಲೂ ಬಳಸ್ಬೋದು. ಕಮ್ ಟು ದ ಆಫೀಸ್ ರೂಮ್, ಇಲ್ಲೂ ಅಷ್ಟೇ ವಿಲ್ ಯು. ನೋಡಿ ಇವಿಷ್ಟರಲ್ಲೂ ಈ ಶಿ ಯಾವುದನ್ನು ಮೆನ್ಷನ್ ಮಾಡಿಲ್ಲ, ಡೈರೆಕ್ಟಾಗಿ ನಮಗೆ ಕೇಳ್ತಾರೆ. ಅದರಿಂದನೇ ಅದಕ್ಕೆ ವಿಲ್ ಯು ಅಂತಲೇ ಶೆಲ್ ಯು, ವಿಲ್ ಯು ಅಥವಾ ವಿಲ್ ನಾಟ್ ಯು, ಶೆಲ್ ನಾಟ್ ಯುನೇ ಬಳಸ್ತೀವಿ. ಲೆಟ್ಸ್ ಸ್ಟಡಿ ಟುಮಾರೋ, ಇಲ್ಲಿ ಯಾರಿಗೆ ಅಂತಲೇ ಮೆನ್ಷನ್ ಇಲ್ಲ. ಆಗ ಅಂಥ ಟೈಮಲ್ಲಿ ನಾವು ಏನು ಮಾಡ್ಬೋದು, ವಿಲ್ ಯು ಅಥವಾ ಶೆಲ್ ಯು ಬಳಸ್ಬೋದು. ನೋಡಿ ನೆಕ್ಸ್ಟ್ ನಾವು ನೋಡಿದ್ರೆ ಬೇರೆ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದಾರೆ. ಐ ಕ್ಯಾನ್ ಸ್ವಿಮ್, ಕೆನ್ ಬಂದಿದೆ ನೋಡಿ, ಬಾಕಿವೆಲ್ಲ ಬರ್ತಾ ಇದೆ. ಇದು ಬಂದಾಗ ಹೇಗೆ ಮಾಡಬೇಕು, ಪಾಸಿಟಿವ್ ಇದೆ, ನೆಗೆಟಿವ್ ಆಗಿ ಮಾಡ್ಬೋದು. ಕೆನಾಟ್ ಐ ಅಂತ ನಾವು ಮಾಡ್ಬೋದು. ಅದೇ ನೋಡಿ, ಈ ಕೆನಾಟ್ ಲಿಫ್ಟ್ ಇಟ್, ಈ ಕೆನಾಟ್ ಲಿಫ್ಟ್ ಇಟ್, ಆಗ ನೆಗೆಟಿವ್ ಇದೆ, ಪಾಸಿಟಿವ್ ಆಗಿ ಕ್ಯಾನ್ ಹೈ ಅಂತ ಮಾಡ್ಬೋದು. ಇರೋದನ್ನೇ ನಾವು ಆ ರೀತಿ ಮಾಡ್ತೀವಿ. ನೋಡಿ, ಸಿ ಮಸ್ಟ್ ಗೋ ಹೋಮ್, ಆಗ ಪಾಸಿಟಿವ್ ಇದೆ, ಮಸ್ಟ್ ನಾಟ್ ಸಿ ಅಂತ ಮಾಡ್ಬೋದು. ಅದೇ ರೀತಿ ಈ ಮಸ್ಟ್ ನಾಟ್ ಅಟೆಂಡ್ ಇಟ್, ಇಲ್ಲಿ ನಾಟ್ ನೆಗೆಟಿವ್ ಬಂದಿದೆ, ಆಗ ನಾವೇನು ಮಾಡ್ಬೋದು, ಮಸ್ಟ್ ಈ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಈ ಶುಡ್ ಪೇ ಫೀಸ್ ಅಂತ ಇದೆ, ಶುಡ್ ನಾಟ್ ಈ ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗಿ ಮಾಡ್ಬೋದು. ನೆಕ್ಸ್ಟ್ ನೋಡಿದ್ರೆ ಶಿ ಶುಡ್ ನಾಟ್ ಸ್ಮೋಕ್, ನೆಗೆಟಿವ್ ಇದೆ, ಅದನ್ನ ಶುಡ್ ಶಿ ಪಾಸಿಟಿವ್ ಆಗಿ ಮಾಡ್ಬೋದು. ಅದೇ ರೀತಿ ಬಾಕಿದ್ನ ನಾವು ಮಾಡ್ಬೋದು. ಈ ವೋಂಟ್ ಕಮ್ ಅಗೇನ್, ವೋಂಟ್ ಅಂದರೆ ವಿಲ್ ನಾಟ್ ಅಂತಾನೆ, ನೆಗೆಟಿವ್ ಇದೆ ವಿಲ್ ನಾಟ್ ಅಂತಾನೆ, ಅಲ್ಲಿ ನಾವೇನು ಮಾಡಬೇಕು, ವಿಲ್ ಈ ಅಂತ ನಾವು ಮಾಡ್ತೀವಿ. ದೇರ್ ಆರ್ ಸಮ್ ಗರ್ಲ್ಸ್ ಆರ್ ನಾಟ್ ದೇರ್, ಈಗ ಆರ್ ನಾಟ್ ದೇರ್. ನೆಕ್ಸ್ಟ್ ನೋಡಿ, ದಿಸ್ ಈಸ್ ಎ ಗುಡ್ ಬುಕ್, ಈಸ್ ನಾಟ್ ದಿಸ್, ಒಂದು ವೇಳೆ ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ತಿದ್ವಿ. ನೋಡಿ, ದೋಸ್ ಆರ್ ನಾಟ್ ಮ್ಯಾಂಗೋ, ನೆಗೆಟಿವ್ ಇದೆ, ಆರ್ ದೋಸ್ ನೋಡಿ, ದೀಸು ದೋಸ್ ಬಂದಾಗಲೂ ಹೇಗೆ ಮಾಡಬೇಕು ಅಂತ ನೋಡ್ತೀವಿ. ಸಂಬಡಿ ಆಸ್ ಕ್ಯಾನ್ಸರ್ಡ್, ಇಲ್ಲಿ ಸಂಬಡಿ ಅನ್ನೋದನ್ನ ನಾವೇನಂತೀವಿ, ದೇ ಅವರು ಅಂತ ನಾವು ಮಾಡ್ಕೋತೀವಿ. ಅದರಿಂದ ಆ್ಯಸ್ನ ಯಾವಾಗಿ ಚೇಂಜ್ ಮಾಡ್ಕೋತೀವಿ. ಹ್ಯಾವ್ ನಾಟ್ ದೇ, ಯಾಕೆ ಹ್ಯಾವ್ ಮಾಡ್ಕೊಂಡ್ರೆ ಅನ್ನೋದು ಗೊತ್ತಾಗುತ್ತೆ, ಪ್ಲೂರಲ್ಗೆ ನಾವು ಹ್ಯಾವ್ ಮಾಡ್ಕೊಂಡಿದ್ದೀವಿ. ಐ ಸಪೋಸ್ ಯು ಲರ್ನ್ಟ್ ಇಟ್ ವೆಲ್, ಎಲ್ಲ ಕಲ್ತ್ಕೊಂಡ್ರೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ಲರ್ನಿಂಗ್.